ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ದೊಡ್ಡ ಸಂಕಷ್ಟ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟೇ ಬಿಟ್ರು ಗವರ್ನರ್. ಯಾವುದೇ ಕ್ಷಣ ರಿಸೈನ್ ಮಾಡ್ತಾರಾ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು? ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದಾಗಿ ರಾಜೀನಾಮೆಯ ಸಂಕಷ್ಟ ಇದೀಗ ಎದುರಾಗಿದೆ. ರಾಜ್ಯದಲ್ಲಿ ಅಸ್ಥಿರವಾಗುತ್ತಾ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ? ಏಳು ಬೇಳಿನ ಗೊಂದಲದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಇದೆ. ಏನಾಗಬಹುದು ಹಾಗಿದ್ರೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ದೊಡ್ಡ ಸಂಕಷ್ಟವನ್ನ ಇದೀಗ ತಂದೊಡ್ಡಿರುವಂತದ್ದು. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟೇ ಬಿಟ್ರು ನೋಡಿ ಗವರ್ನರ್. ಬಹಳ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ರು ಸಿದ್ದರಾಮಯ್ಯ ಅವರು. ಮೈಸೂರಿನಲ್ಲೂ ಕೂಡ ಏನೂ ಆಗೋದಿಲ್ಲ ಅನ್ನುವಂತಹ ವಿಚಾರವಾಗಿ ಫುಲ್ ರಿಲ್ಯಾಕ್ಸ್ ಆಗಿದ್ರು. ಜೊತೆಗೆ ಶಾಸಕರ ಜೊತೆಯಲ್ಲೂ ಕೂಡ ಅವರು ಓಡಾಡ್ಕೊಂಡು ಮೈಸೂರಿನಲ್ಲಿ ಇದ್ರು. ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನನಗೆ ಇದರಿಂದ ಅಂತ ಹೇಳಿ ಆರಾಮಾಗೆ ಇದ್ರು. ಈಗ ದೊಡ್ಡ ಸಂಕಷ್ಟ ಎದುರಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ರಾಜೀನಾಮೆಯನ್ನ ನೀಡ್ತಾರಾ ಹಾಗಿದ್ರೆ? ಈಗೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಿದ್ರು. ಈಗ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡ್ತಾರಾ ಹಾಗಿದ್ರೆ? ರಿಸೈನ್ ಮಾಡ್ತಾರಾ? ಈಗೊಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಏನ್ ಆಗ್ತಾ ಇದೆ? ರಾಜ್ಯ ಸರ್ಕಾರದಲ್ಲಿ ಸತತವಾಗಿ ಈಗ ಹತ್ತತ್ರ 1 ವರ್ಷ 3-4 ತಿಂಗಳಾಗಿರುವಂಥದ್ದು. ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೀ ಹಗರಣಗಳು, ಇದೇ ವಿಚಾರಗಳನ್ನೇ ನಾವು ಕೇಳ್ತಾ ಇರುವಂಥದ್ದು. ಹಗರಣಗಳ ಮೇಲೆ ಹಗರಣಗಳನ್ನ ಆರೋಪವನ್ನ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಅದಕ್ಕೆ ಒಂದು ತಲೆದಂಡ ಕೂಡ ಆಯಿತು. ಈಗ ಮತ್ತೊಂದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಪ್ರಕರಣವನ್ನ ಕೂಡ ಆರೋಪ ಕೇಳಿ ಬಂದಿತ್ತು. 14 ಸೈಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪತ್ನಿಗೆ ಬರೆದಿದ್ರು ಅನ್ನುವಂತಹ ವಿಚಾರ. ಸೊ ಈಗ ಇವರ ತಲೆದಂಡ ಕೂಡ ಆಗತ್ತಾ? ಅಂದ್ರೆ ರಾಜೀನಾಮೆಯನ್ನ ನೀಡ್ತಾರಾ ಹಾಗಿದ್ರೆ? ಖುದ್ದು ವಿಧಾನಸಭೆಯಲ್ಲೂ ಕೂಡ ಅವರು ನಾನು ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಯಾರು ಏನೇ ಮಾಡಿದ್ರು ಕೂಡ ನನ್ನ ಹತ್ರ ರಾಜೀನಾಮೆ ಕೊಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ನಾನು ತಪ್ಪೇ ಮಾಡಿಲ್ಲ ಅನ್ನುವಂತಹ ರೀತಿಯಾಗಿ ಅವರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರು. ಹಾಗಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದಾದ್ರು ಯಾಕೆ? ಅಷ್ಟು ಕಾನ್ಫಿಡೆನ್ಸ್ ಆಗಿದ್ರೆ, ಅಷ್ಟು ಮಾಹಿತಿಗಳು ಸಿಕ್ಕಂತಹ ರೀತಿಯಾಗಿ ಅದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಗವರ್ನರ್ ವಿಚಾರಗಳನ್ನ ಮುಂದಿಟ್ಟುಕೊಂಡೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವಂಥದ್ದು. ಯಾರೋ ಬಂದು ದೂರನ್ನ ಕೊಡ್ತಾರೆ ಅಂದ್ರೆ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗೋದಿಲ್ಲ. ಆ ಸಂಬಂಧವಾಗಿ ವಿಚಾರಣೆಯನ್ನ ಕೂಡ ನಡೆಸಿರ್ತಾರೆ. ಸೊ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆಯಲ್ಲ, ಹಾಗಿದ್ರೆ ಢವ ಶುರುವಾಗಿದೆಯಾ ಸಿದ್ದರಾಮಯ್ಯ ಅವರಿಗೆ? ಸೊ ರಾಜೀನಾಮೆಯ ಸಂಕಷ್ಟ ಇದೀಗ ಎದುರಾಗ್ತಾ ಇರುವಂತದ್ದು. ಇನ್ನು ರಾಜ್ಯದಲ್ಲಿ ಅಸ್ಥಿರವಾಗುತ್ತಾ ಕಾಂಗ್ರೆಸ್ ಸರ್ಕಾರ? ಏಳು ಬೀಳಿನ ಗೊಂದಲದಲ್ಲಿದೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕತ್ವ. ಏನಾಗಬಹುದು ಹಾಗಿದ್ರೆ? ಮೂಡ ವಿಚಾರದಲ್ಲಿ ದೊಡ್ಡ ಸಂಕಷ್ಟ ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸತತವಾಗಿ ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಕೂಡ ಮುಂದಿಟ್ಟುಕೊಂಡು ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು. ರಾಜೀನಾಮೆಯನ್ನ ನೀಡಬೇಕು, ನೀವು ಮೂಡ ಪ್ರಕರಣದಲ್ಲಿ ತಲೆದಂಡ ಆಗಬೇಕು ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಕಾರಣವಾಗಿ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಬಿಜೆಪಿ ನಾಯಕರು. ಆರೋಪದ ಮೇಲೆ ಆರೋಪಗಳು ಕೂಡ ಕೇಳಿಬಂತು. ಕಲಾಪದಲ್ಲಿಯೂ ಕೂಡ ನೀವು ಗಮನಿಸಿರ್ತೀರಿ ಎಲ್ಲರೂ ಕೂಡ, ಕಲಾಪದಲ್ಲೂ ಬರೀ ಇದೇ ವಿಚಾರಗಳೇ ಚರ್ಚೆ ಆಯ್ತು ಹೊರತು ಬೇರೆ ವಿಚಾರಗಳಿಗೆ ಅಷ್ಟು ಮನ್ನಣೆಯನ್ನ ಕೂಡ ನೀಡಲಿಲ್ಲ. ಮೂಡ ಪ್ರಕರಣವನ್ನ ಮೊದಲು ಹಿಡ್ಕೊಂಡ್ರು, ಆನಂತರವಾಗಿ ವಾಲ್ಮೀಕಿ ಪ್ರಕರಣ, ಈ ಎರಡೂ ಪ್ರಕರಣಗಳೇ ಕೂಡ ಕಲಾಪದಲ್ಲಿ ಚರ್ಚೆ ಆಗಿದ್ದಂತಹ ಪ್ರಮುಖವಾದಂತಹ ವಿಚಾರಗಳಾಗಿತ್ತು. ಅದರ ಬೆನ್ನಲ್ಲೇ ನೋಡಿ ಈಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗಿದ್ರೆ ರಾಜೀನಾಮೆಯನ್ನ ನೀಡ್ತಾರಾ? ರಿಸೈನ್ ಮಾಡ್ತಾರಾ? ಯಾವುದೇ ಕ್ಷಣದಲ್ಲಿ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದಾಗಿ ರಾಜೀನಾಮೆಯ ಸಂಕಷ್ಟ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿರುವಂತದ್ದು. ರಾಜ್ಯದಲ್ಲಿ ಅಸ್ಥಿರವಾಗ್ತಾ ಇದೆಯಾ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ? ಏಳು ಬೇಳಿನ ಗೊಂದಲದಲ್ಲಿದೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕತ್ವ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ದೊಡ್ಡ ಸಂಕಷ್ಟವಾಗಿ ಇದೀಗ ಪರಿಣಮಿಸಿದೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟೇ ಬಿಟ್ರು ನೋಡಿ ಗವರ್ನರ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟೇ ಬಿಟ್ರು. ಯಾವುದೇ ಕ್ಷಣ ರಿಸೈನ್ ಮಾಡ್ತಾರಾ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರ ಸಂಬಂಧವಾಗಿ?